ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಿಮ್ಮನ್ನು ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಇವತ್ತಿನ ಒಂದು ವಾಕ್ಯಗಳನ್ನು ನಾವು ಗಮನಿಸಬೇಕಾದ್ರೆ 2 ತಿಮೋತಿ 1 ಅಧ್ಯಾಯ 7 ವಾಕ್ಯ. ದೇವರು ನಮಗೆ ಕೊಟ್ಟಿರುವಂತಕ್ಕಂಥ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ತನ್ನ ಆತ್ಮನ ಮುಖಾಂತರ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ದೇವರು ನಮಗೆ ಕೊಟ್ಟಿರುವಂತಕ್ಕಂಥ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ ನಾವು ಈ ದಿವಸ ನಾವು ನೋಡ್ತೇವೆ. ಪ್ರಿಯರೇ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಮಗೆ ಭಯ ಪಡಿಸ್ಬೋದು ಪ್ರಿಯರೇ. ಆ ಭಯದಿಂದ ನಾವು ಜೀವಿಸ್ತಿರ್ಬೋದು. ಆದರೆ ದೇವರು ನಮಗೆ ಕೊಟ್ಟಿರುವಂತಕ್ಕಂಥ ಆತ್ಮ ಬಲವುಳ್ಳ ಆತ್ಮ. ಆತನು ಪರಿಶುದ್ಧಾತ್ಮನ ಮುಖಾಂತರ ಆ ಬಲವುಳ್ಳ ಆತ್ಮವನ್ನು ನಮ್ಮಲ್ಲಿ ಸುರಿಸಿದ್ದಾನೆ. ಯಾಕೆಂದರೆ ಇಹಲೋಕದ ಎಲ್ಲ ಕಾರ್ಯಗಳನ್ನು ಜಯಿಸಲಿಕ್ಕೆ ದೇವರ ಆತ್ಮನ ಬಲ ನಮಗೆ ಬೇಕು ಪ್ರಿಯರೇ. ಈ ದಿವಸ ಯಾವ ವಿಷಯದ ಒಂದು ಭಯದಿಂದ ನೀವು ಕೂತಿದ್ದೀರಾ, ಯಾವ ಒಂದು ಕಾರ್ಯಗಳಿಂದ ನೀವು ಈ ಸಮಯದಲ್ಲಿ ಈ ಪ್ರೋಗ್ರಾಮನ್ನು ವೀಕ್ಷಿಸ್ತಾ ಇದ್ದೀರಾ, ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ಬೇಕಾದ್ರೆ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಹೇಡಿಗಳಾಗೆ ನಾವು ಜೀವಿಸಿದ ರೀತಿಯಲ್ಲಿ ಏನೇ ತೊಂದರೆ ಬಂದ್ರೂ, ಏನೇ ಸಮಸ್ಯೆ ಬಂದ್ರೂ ದೇವರು ಕೊಟ್ಟಿರುವಂತಕ್ಕಂಥ ಆತ್ಮಗಳನ್ನು ಹೊಂದಿಕೊಂಡು ನಾವು ಜೀವಿಸಬೇಕಾದ್ರೆ ಇಹ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಸೋಲ್ವಿಕೆ ನಮ್ಮ ಜೀವಿತದಲ್ಲಿ ಇರುವುದಾದರೂ ಅದನ್ನು ನಾವು ಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡಬೇಕಾದ್ರೆ ದೇವರು ಅದನ್ನು ಜಯವಾಗಿ ಮಾರ್ಪಡಿಸ್ತಾನೆ. ಅದು ಬಿಟ್ಟು ನಾವು ಹೇಡಿಗಳಾಗೆ ನಮ್ಮ ಜೀವಿತಕ್ಕೆ ಕೊನೆಯನ್ನು ನಾವೇ ಹಾಕಿಕೊಳ್ಳದ ರೀತಿಯಲ್ಲಿ ಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡಬೇಕಾದ್ರೆ ದೇವರು ನಮ್ಮ ಜೀವಿತವನ್ನು ಹೊಸ ಬಲದಿಂದ ತುಂಬಿಸುವಂಥ ದೇವರು ಆತನಾಗಿದ್ದಾನೆ. 1 ಯೋಹಾನ 4 ಅಧ್ಯಾಯ 18 ವಾಕ್ಯ ಹೀಗೆ ಹೇಳ್ತದೆ, ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆ ಯಾತನೆಯನ್ನು ಹೊಂದುತ್ತಾ ಇರುವುದು, ಪೂರ್ಣ ಪ್ರೀತಿ ಹೆದರಿಕೆಯನ್ನು ಹೊರಡಿಸಿ ಬಿಡುವುದು ಎಂಬುದಾಗಿ. ಯಾರು ಹೆಚ್ಚಾಗಿ ಹೆದರ್ತಾರೆ ಅಂದರೆ ಯಾರು ಸ್ವಾಮಿಯನ್ನು ಪ್ರೀತಿ ಮಾಡಲ್ವಲ್ಲ ಅವರು ಮಾತ್ರ ಹೆಚ್ಚಾಗಿ ತಮ್ಮ ಜೀವಿತವನ್ನು ಕುರಿತು ಹೆದರಿಕೆ ಪಡುವಂಥ ಮನುಷ್ಯರು ಆಗಿರ್ತಾರೆ ಪ್ರಿಯರೇ. ಆದರೆ ಪೂರ್ಣ ಪ್ರೀತಿ, ಸ್ವಾಮಿ ಮೇಲಿರುವಂತಕ್ಕಂಥ ಪೂರ್ಣ ಪ್ರೀತಿ, ಏನೇ ಆದ್ರೂ ನನ್ನ ದೇವರು ನೋಡ್ಕೊಳ್ತಾರೆ, ಏನೇ ಆದ್ರೂ ನನ್ನ ದೇವರು ನನ್ನ ಜೀವಿತವನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ, ದೇವರು ನನ್ನ ಪ್ರೀತಿಸ್ತಾನೆ ಎಂಬುದಾಗಿ ಆಲೋಚನೆ ಮಾಡಬೇಕಾದ್ರೆ ಆ ಪೂರ್ಣ ಪ್ರೀತಿ ಹೆದರಿಕೆಯನ್ನು ನಮ್ಮ ಜೀವಿತದಿಂದ ತೆಗೆದುಹಾಕುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ಸ್ವಾಮಿ ಪ್ರೀತಿ ಮಾಡ್ತಾನೆ ನಮ್ಮನ್ನು, ಸ್ವಾಮಿ ನಮ್ಮನ್ನು ಬಲಪಡಿಸ್ತಾನೆ. ಏನೇ ಆದ್ರೂ ಆತನಿಗೆ ಅಸಾಧ್ಯವಾದ ಸಂಗತಿಗಳು ಯಾವುದೇ ಇಲ್ಲ. ಎಲ್ಲವನ್ನು ಸ್ವಾಮಿ ಕೈಯಲ್ಲಿ ಈ ವೇಳೆಯಲ್ಲಿ ನಾವು ಒಪ್ಪಿಸಿಕೊಡಬೇಕಾದ್ರೆ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಆತ್ಮನ ಮುಖಾಂತರ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 3 ಅಧ್ಯಾಯ 16-19 ನಾವು ನೋಡಬೇಕಾದ್ರೆ ದೇವರ ಆತ್ಮನ ಮುಖಾಂತರ ನಮಗೆ ಬಲ ಬರುವಂಥದ್ದಾಗಿದೆ ಪ್ರಿಯರೇ. ಈ ದಿವಸ ಆ ದೇವರ ಆತ್ಮನ ಬಲವನ್ನು ಹೊಂದಿಕೊಂಡು ನಾವು ಜೀವಿಸಬೇಕಾದ್ರೆ, ಆ ಪೂರ್ಣ ಪ್ರೀತಿ ನಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ಎಲ್ಲ ಹೆದರಿಕೆಯು ಹೊರಟೋಗಿ ದೇವರು ಕೊಡುವಂತಕ್ಕಂಥ ಬಲ, ಶಿಕ್ಷಣದ ಆತ್ಮಗಳನ್ನು ಹೊಂದಿಕೊಂಡು ನಾವು ಜೀವಿಸುವವರಾಗಿರ್ತೇವೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರು ಕೊಡುವಂತಕ್ಕಂಥ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತು ಹೇಡಿತನದ ಆತ್ಮವೆಲ್ಲ ಎಂದು ಕರ್ತನೆ ನೀನು ಹೇಳಿದಿಲ್ಲ ಸ್ವಾಮಿ. ದೇವರೇ ಅಪ್ಪ ಯೇಸುವೆ, ಅಪ್ಪ ದೇವರೇ ನಿನ್ನ ಕೃಪೆಯಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ ನಿನ್ನ ಬಲವನ್ನು ಹೊಂದಿಕೊಂಡು ಇಹಲೋಕದಲ್ಲಿ ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ದಿನೇ ದಿನೇ ಕಷ್ಟಗಳು, ನೋವುಗಳು ಇದರ ಮಧ್ಯದಲ್ಲಿ ದೇವರೇ ಜೀವಿಸಬೇಕಾದ್ರೆ ಸ್ವಾಮಿ, ಅನಾರೋಗ್ಯದಲ್ಲಿ ಜೀವಿಸಬೇಕಾದ್ರೆ, ಅನೇಕರು ಈ ಕಾರ್ಯಗಳಲ್ಲಿ ಅಪ್ಪ ಬಲಹೀನರಾಗಿರಬೇಕಾದ್ರೆ ದೇವರೇ ನೀನು ಕೊಡುವಂತಕ್ಕಂಥ ಆತ್ಮಗಳನ್ನು ಹೊಂದಿಕೊಂಡು ಪರಿಶುದ್ಧಾತ್ಮನ ಮುಖಾಂತರ ಅವರು ಬಲ, ಶಿಕ್ಷಣಗಳನ್ನು ಹೊಂದಿಕೊಂಡು ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆಯನ್ನು ಕೊಡುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ದೇವರೇ ಒಂದು ವೇಳೆ ಅಪ್ಪ ವೈದ್ಯರು ಕೈ ಬಿಟ್ಟಿರ್ಬೋದು, ರಿಪೋರ್ಟ್ಸ್ ಎಲ್ಲ ಅಪ್ಪ ಯೇಸುವೆ ಅಬ್ನಾರ್ಮಲ್ ಆಗಿರ್ಬೋದು ಸ್ವಾಮಿ, ಅಪ್ಪ ಭಯದಿಂದ ಕೂತಿರ್ಬೋದು ಸ್ವಾಮಿ. ಆದರೂ ಕರ್ತನೆ ದೇವರೇ ನಿನ್ನ ಆತ್ಮನಿಂದ ಅವರು ಜೀವಿಸುವಂತೆ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ ಅವರ ಕಣ್ಣೀರನ್ನು ಒರೆಸುವಂಥ ಸ್ವಾಮಿ ನೀನಾಗಿದ್ದಿಲ್ಲ ಕರ್ತನೆ, ನೀನು ಕೃಪೆ ಮಾಡು, ಬಲಪಡಿಸು. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್.